ಕನ್ನಡದ ಶಿರೂರು ಬಳಿ ಗುಡ್ಡ ಕುಸಿತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಎರಡನೇ ದಿನವೂ ಕೂಡ ಕಾರ್ಯಾಚರಣೆ ಮುಂದುವರೆದಿದೆ. ಗುಡ್ಡ ಕುಸಿತದಲ್ಲಿ ಅರ್ಜುನ್ ಅನ್ನೋ ಕೇರಳ ಮೂಲದ ವ್ಯಕ್ತಿ ಕಣ್ಮರೆಯಾಗಿದ್ದ. ಹಲವರ ಡೆಡ್ ಬಾಡಿ ಇನ್ನೂ ಕೂಡ ಸಿಕ್ಕಿಲ್ಲ, ಮಿಸ್ಸಿಂಗ್ ಇದೆ. ಹೀಗಾಗಿ ಲಾರಿ ಏನು ಅಲ್ಲಿ ಟ್ರಕ್ ಏನು ಮುಳುಗಡೆ ಆಗಿದೆ, ಅದರ ಕೆಲ ಪಾರ್ಟ್ಗಳು ಜಾಕ್ ಸಿಕ್ಕಿರೋದ್ರಿಂದ ನಿನ್ನೆ ಈಗ ಮುಳುಗು ತಜ್ಞರು ಅಲ್ಲಿ ಈಶ್ವರ್ ಮಲ್ಪೆ ತಂಡ ಕಾರ್ಯಾಚರಣೆ ಮಾಡ್ತಾ ಇದೆ. ಎರಡನೇ ದಿನದ ಕಾರ್ಯಾಚರಣೆ ಇವತ್ತು. ಶಿರೂರಿನ ಭೂಕುಸಿತದ ಘಟನೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಬೆಳಗ್ಗೆಯಿಂದ ಕಾರ್ಯಾಚರಣೆ ನಡೀತಾ ಇದೆ. ಇವತ್ತು ಮುಳುಗು ತಜ್ಞರಾದಂಥ ಈಶ್ವರ್ ಮಲ್ಪೆ ತಂಡದವರು ಕೂಡ ನದಿಯಲ್ಲಿ ಮುಳುಗಿ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಒಂದು ವಾಹನದ ಒಂದು ಭಾಗ ಕೂಡ ಸಿಕ್ಕಿರುವಂಥದ್ದು ನೋಡ್ತಾ ಇರ್ಬೋದು. ಇದು ಭಾರತ್ ಬೆಂಜ್ ಟ್ರಕ್ ಮಾಲೀಕರಾದಂಥ ಮುನಾಫ್ ಅವರು ಕೂಡ ಇವತ್ತು ಅದನ್ನು ಅವರಿಗೆ ಒಪ್ಪಿಸಿದ್ದಾರೆ ಮುಳುಗು ತಜ್ಞರು. ಇವತ್ತು ನಿನ್ನೆ ಅಷ್ಟೇ ವಾಹನಕ್ಕೆ ಸಂಬಂಧಪಟ್ಟಂಥ ಜಾಕ್ ಆಗಿರ್ಬೋದು, ಗಾರ್ಡ್ ಆಗಿರ್ಬೋದು ಸಿಕ್ಕಿತ್ತು. ಮತ್ತು ಇವತ್ತು ಒಂದು ಕಂಟೈನರ್ಗೆ ಸಂಬಂಧಪಟ್ಟಂಥ ಲಾಕ್ ಅಂತ ವಸ್ತುಗಳು ಕೂಡ ಸಿಗ್ತಾ ಇರುವಂಥದ್ದು. ಮುನಾಫ್ ಅವರನ್ನ ಮಾತಾಡ್ತೀನಿ ಸರ್. ಈಗ ಇದು ಯಾವ ವಾಹನದ ಯಾವ ಭಾಗ ಆಗಿರ್ಬೋದು ಸರ್? ಇದು ಶಾಕಲ್ ಹೇಳ್ಬೋದು, ಬೇಕಾದ್ರೆ ಇದು ಕಂಟೈನರ್ ಲಾಕ್ ಅಂತ ಹೇಳ್ಬೋದು. ಕಂಟೈನರ್ ಲಾಕ್ ಬಹುಶಃ ಇದು ಕಂಟೈನರ್ ಲಾಕ್ ನಮ್ಮ ಗಾಡಿಗೆ ಬರಲ್ಲ ಅಂತೇಳಿ, ನಮ್ಮ ಗಾಡಿದಲ್ಲ ಇದು, ಬೇರೆ ಕಂಟೈನರ್ ಗಾಡಿ, ಬೇರೆ ಟ್ಯಾಂಕರ್ ಗಾಡಿ ಇದೆಯಲ್ಲ ಒಳಗಡೆ, ಬೇರೆ ಗಾಡಿದೆ ಪಾರ್ಟ್ ಆಗಿರ್ಬೋದಲ್ಲ. ನಿನ್ನೆ ಸಿಕ್ಕಿರೋದು ನಿಮ್ಮದೇ ಗಾಡಿದು ಜಾಕ್? ಅದು ನಮ್ಮದೇ. ಅಂದ್ರೆ ನಿಮ್ಮ ಗಾಡಿ ಜೊತೆ 3 ಐಟಮ್ ಸಿಕ್ಕಿತ್ತು, ಬಾಕಿ ಇದ್ದಿದ್ದು ಸಿಕ್ಕಿದೆಲ್ಲ ಟ್ಯಾಂಕರ್ ಇಂದು. ಅಂದ್ರೆ ಟ್ಯಾಂಕರ್ ಕೂಡ ಇದೆ ಮತ್ತು ಬೇರೆ ಬೇರೆ ವಾಹನಗಳು ಇರಬಹುದು. ಟ್ಯಾಂಕರ್ ಇದೆ ಅಂತ ಹೇಳಿ ಇವರು ಹೇಳ್ತಾ ಇದಾರೆ ಗೊತ್ತಿಲ್ಲ, ಆದ್ರೆ ಇದ್ರೊಳಗಡೆ ಸಿಗ್ತಾ ಇರೋ ಜಮನ ಎಲ್ಲ ಟ್ಯಾಂಕರ್ ಇಂದೆ. ನಿನ್ನೆ ಸಿಕ್ಕಿರೋದು ಅದೇನಾ ಟ್ಯಾಂಕರ್ ಇಂದು? ಅಂದ್ರೆ ಭರವಸೆ ಇದೆ ಸರ್ ವಾಹನ ಸಿಗಬಹುದು? ನಿಮ್ಮ ಭರವಸೆ ಇದೆ, 100% ಸಿಗತ್ತೆ. ಒಳಗಡೆ ಇದ್ರೆ ಇಷ್ಟೇನು ದೊಡ್ಡ ಜಾಗ ಇಲ್ಲ, ಸ್ವಲ್ಪ ಸಣ್ಣ ಜಾಗ ಅಲ್ಲ. ಇದರಲ್ಲಿ ಇಷ್ಟು ದೊಡ್ಡ ಗಾಡಿ ಹೋಗಿದ್ರೆ ಸಿಕ್ಕಿಲ್ಲ ಅಂದ್ರೆ ಮತ್ತೆ ಏನಾಗುತ್ತೆ. ಈಗ ಮಳೆ ಕೂಡ ಕಡಿಮೆ ಆಗಿದೆ, ಸ್ವಲ್ಪ ಸಪೋರ್ಟ್ ಆಗ್ಬೋದಲ್ಲ ಕಾರ್ಯಾಚರಣೆ ಸಪೋರ್ಟ್? ಈಗ ವೆದರ್ ಒಳ್ಳೇದಿದೆ, ನೀರು ಕಮ್ಮಿ ಇದೆ ಅಲ್ಲ, ಆಗತ್ತೆ. ಈಗ ಇವರು ಒಳ್ಳೆ ಕೆಲಸ, ಈಶ್ವರ್ ಮಲ್ಪೆ ಅವ್ರಿಗೆ ಒಳ್ಳೆ ಕೆಲಸ ಮಾಡಿಕೊಡ್ತಾ ಇದ್ದಾರೆ. ಪೊಲೀಸವರು ಓಕೆ, ಎಲ್ಲ ಪ್ರಶಾಸಕರು ಮಾಡ್ತಾ ಇದ್ದಾರೆ. ಚೆನ್ನಾಗಿ ನಡೀತಿದೆ ಕಾರ್ಯಾಚರಣೆ, ಚೆನ್ನಾಗಿ ನಡೀತಿದೆ. ಕಾರ್ಯಾಚರಣೆ ಚೆನ್ನಾಗಿ ನಡೀತಾ ಇದೆ. ಇವಿಷ್ಟು ಟ್ರಕ್ ಮಾಲೀಕರಾದಂಥ ಮುನಾಫರ್ ಹೇಳುವಂಥ ಮಾತು. ಒಟ್ಟಿನಲ್ಲಿ ನದಿಯಲ್ಲಿ ಕಾರ್ಯಾಚರಣೆ ನಡೀತಿದೆ. ಅಂದರೆ ನದಿಯಲ್ಲಿ ಸಿಗುವಂಥ ಒಂದೊಂದು ವಸ್ತುಗಳು ಕೂಡ ವಾಹನದ ಭಾಗಗಳಾಗಿದ್ದು, ಆದರೆ ತಮ್ಮ ಟ್ರಕ್ಕಿಗೆ ಸಂಬಂಧಪಟ್ಟದಲ್ಲ, ಅದು ಬೇರೆ ಬೇರೆ ಟ್ಯಾಂಕರ್ ವಾಹನದಾಗಿರ್ಬೋದು ಅಥವಾ ಬೇರೆ ಬೇರೆ ವಾಹನಗಳ ಭಾಗ ಸಿಗ್ತಾ ಇದೆ. ಹೀಗಾಗಿ ನಮ್ಮ ಟ್ರಕ್ಕು ಕೂಡ ಈ ಭಾಗದಲ್ಲಿ, ಈ ಜಾಗದಲ್ಲಿ ಸಿಗ್ಬೋದೆಂಬ ಅನಿಸಿಕೆಯನ್ನು ಅವರು ವ್ಯಕ್ತಪಡಿಸಿರುವಂಥದ್ದು. ಕ್ಯಾಮರಾ ಪರ್ಸನ್ ಕಿಶನ್ ಗೌರವ್ ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಸರ್ಕಾರ ಬಲಿಸ್ಪಡೋದು ಆಗತ್ತಲ್ಲ ಸರ್? ಇಲ್ಲ ಸರ್, ಅದು ನನಗೆ ಗೊತ್ತಿಲ್ಲ ಸರ್, ಅದ್ರ ಬಗ್ಗೆ ಮಾಹಿತಿ ಗೊತ್ತಿಲ್ಲ. ಓಕೆ, ಥ್ಯಾಂಕ್ ಯು ಸರ್. ಇದಿಷ್ಟು ಕಾರವಾರದ ಸದಾಶಿವಗಡದಲ್ಲಿ ಕಾರ್ಯಾಚರಣೆ ನಡೀತಾ ಇದೆ. ಕಾಳಿ ನದಿಯಲ್ಲಿ ಬಿದ್ದ ಲಾರಿಯನ್ನ ಮೇಲೆತ್ತಲು ಕಾರ್ಯಾಚರಣೆ ಈಗ ನಡೀತಾ ಇದೆ. ಇನ್ನು ನಮ್ಮ ಪ್ರತಿನಿಧಿ ನಾಗೇಂದ್ರ ಬಾಬು ಸ್ಥಳದಲ್ಲೇ ಇದ್ದು ಗ್ರೌಂಡ್ ರಿಪೋರ್ಟ್ ಅನ್ನು ನೀಡ್ತಾ ಇದ್ದಾರೆ. ನಾಗೇಂದ್ರ ಬಾಬು, ಅಲ್ಲಿನ ಪರಿಸ್ಥಿತಿ ಬಗ್ಗೆ ಅಥವಾ ಕಾರ್ಯಾಚರಣೆ ಹೇಗಿದೆ ಅನ್ನೋದನ್ನು ವಿವರಿಸಿದ್ದಾರೆ. ಪ್ರತ್ಯಕ್ಷ ವರದಿಯಲ್ಲಿ ನೋಡೋಣ ಬನ್ನಿ. ನೋಡಿ, ಈಗ ಪ್ರಮುಖವಾಗಿ ಈ ಒಂದು ಜಾಗದಲ್ಲಿ ಸುಮಾರು 9 ರಿಂದ 10 ಜನ ಈಗ ಅಂದ್ರೆ ಹಗ್ಗವನ್ನ ನೋಡಿ, ಆ ಒಂದು ರೋಪೆಯನ್ನ ತೆಗೆದುಕೊಂಡು ಹೋಗಿ ಅಲ್ಲಿ ಕಟ್ಟುವಂತ ಕೆಲಸವನ್ನ ಮಾಡಿದ್ರು. ನೋಡಿ, ನಮಗೆ ಇಲ್ಲಿಂದ ಕಾಣೋದಕ್ಕೆ ಸಿಗ್ತಾ ಇರುವಂತದ್ದು 4 ಜನ. ಅಲ್ಲಿ 4 ಜನ ಅಲ್ಲಿ ಆ ಒಂದು ರೋಪೆ, ಕಬ್ಬಿಣದ ರೋಪೆಯನ್ನ ಕಟ್ಟುವಂತ ಕೆಲಸವನ್ನ ಮಾಡ್ತಾ ಇದ್ರೆ, ಮೇಲಕ್ಕೆ ಎತ್ತೋದಕ್ಕೆ ಅನ್ನೋದಕ್ಕಿಂತ ಇಲ್ಲಿಂದ ನಮಗೆ ಆ ಒಂದು ದಡವನ್ನ ಕಾಣಿಸ್ತಾ ಇದೆಯಲ್ಲ ನೋಡಿ, ಆ ದಡದಲ್ಲಿ ಒಂದೆರಡು ಪ್ರಮುಖವಾಗಿ ಅಂದ್ರೆ ಪುಲ್ಲರ್ ಅನ್ನ ಇಟ್ಟುಕೊಳ್ಳುವಂತ ಕೆಲಸವನ್ನ ಕೂಡ ಮಾಡಿದ್ದಾರೆ. ಅಲ್ಲಿಂದ ಈ ಒಂದು ಹಗ್ಗದ ಸಮೇತವಾಗಿ ಅಷ್ಟೇ ಅಲ್ಲದೆ ತಂತಿಯ ಒಂದು ಸಹಾಯದಿಂದ ಅದನ್ನ ಎಳೆಯುವಂತ ಕೆಲಸವನ್ನ ಕೂಡ ಮಾಡಲಾಗುತ್ತೆ. ನೋಡಿ, ಇಲ್ಲಿ ನಿರಂತರವಾಗಿ ಕಾಳಿ ನದಿ ಯಾವ ರೀತಿಯಾಗಿ ಹರಿತಾ ಇದೆ ಅಂತೇಳಿ ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ಅಷ್ಟೇ ಅಲ್ಲದೆ ಅವರು ಅದನ್ನ ಹಗ್ಗವನ್ನ ಕಟ್ಟುವಂತ ಕೆಲಸವನ್ನ ಕೂಡ ಮಾಡಿದ್ರೆ ಅಷ್ಟು ಸುಲಭದ ವಿಚಾರ ಅಲ್ಲ. ಯಾಕೆಂತಂದ್ರೆ ಈ ಒಂದು ಕಾರ್ಯಾಚರಣೆ ಒಂದು ರೀತಿಯಲ್ಲಿ ಅವರ ಜೀವದ ಹಂಗನ್ನ ತೊರೆದು ಆ ಒಂದು ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿರುವಂಥದ್ದು. ಪ್ರಮುಖವಾಗಿ IRB ಸಂಸ್ಥೆ ಈ ಒಂದು ಲಾರಿಯನ್ನ ಮೇಲಕ್ಕೆ ಎತ್ತುವಂತ ಜವಾಬ್ದಾರಿ, ಆಬ್ವಿಯಸ್ಲಿ ಅವರೇ ಒಂದು ಜವಾಬ್ದಾರಿನ ಕೂಡ ತೆಗೆದುಕೊಳ್ಬೇಕಾಗುತ್ತೆ. ಈಗ ಆ ಒಂದು ಕೆಲಸವನ್ನ ಕೂಡ ಮಾಡುವಂಥದ್ದನ್ನು ನಾವಿಲ್ಲಿ ಗಮನಿಸ್ತಾ ಇದ್ವಿ. ಅಷ್ಟೇ ಅಲ್ಲದೆ ರಂಜಿತ್, ಇವತ್ತು ನೋಡಿ ಪ್ರಮುಖವಾಗಿ ಆ ಲಾರಿ ಬಿದ್ದಂತ ಸಂದರ್ಭದಲ್ಲಿ ಆ ಲಾರಿ ಚಾಲಕ ಆ ಲಾರಿಯ ಮೇಲೆ ಬಂದು ನಿಂತು ರಕ್ಷಣೆಗಾಗಿ ಕಾದು ನಿಂತಿರ್ತಾನೆ. ಆ ಸಂದರ್ಭದಲ್ಲಿ 5 ಜನ ಮೀನುಗಾರರು ಆತನನ್ನ ರಕ್ಷಣೆ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಅಷ್ಟೇ ಅಲ್ಲದೆ ಇವರೇನಿದ್ದಾರೆ ಅಶೋಕ್, ಅವತ್ತು ಅವರು ಕೂಡ ಇದ್ರು. ಅವತ್ತು ಆ ಒಂದು ಜಾಗದಲ್ಲಿ ಏನೆಲ್ಲ ಆಯ್ತು ಅಂತೇಳಿ ಅವರು ಕೂಡ ಖುದ್ದು ಅಂದ್ರೆ ಆ ಲಾರಿ ಚಾಲಕನನ್ನ ರಕ್ಷಣೆ ಮಾಡುವಂತ ಕೆಲಸವನ್ನ ಮಾಡಿದ್ರು. ಅಶೋಕ್ ಅಲ್ವಾ ನಿಮ್ಮ ಹೆಸರು? ಅಶೋಕ್ ಅವರೇ, ಅವತ್ತು ಎಷ್ಟು ಕಷ್ಟ ಆಗಿತ್ತು ಅವನನ್ನು ನೀವು ಕಾಪಾಡೋದು? ಈಗ ಈ ಒಂದು ಕಾರ್ಯಾಚರಣೆ ಹೇಗೆ ನಡೀತಾ ಇದೆ, ಎಷ್ಟು ಕಷ್ಟ ಆಗ್ತಾ ಇದೆ? ಆ ದಿವಸ ರಾತ್ರಿ 12:50ಕ್ಕೆ ಈ ಬ್ರಿಡ್ಜ್ ಕುಸಿತ ಆಗಿದೆ. ಅಷ್ಟರಲ್ಲೇ ನಮಗೆಲ್ಲ ಇಲಾಖೆಗೆ ಇನ್ಫಾರ್ಮೇಷನ್ಸ್ ಮುಟ್ಟಿದೆ. ತಕ್ಷಣ ನಾವೆಲ್ಲ ಈ ಜಾಗದಲ್ಲಿ ಉಪಸ್ಥಿತರಿದ್ದು
ಸ್ಥಳೀಯರ ಒಂದು ಮೀನುಗಾರಿಕೆ ಹೋಗುವಂಥ ಬೋಟಿನ ಸಹಕಾರ ಪಡೆದು ಮೀನುಗಾರರು ಇಬ್ಬರನ್ನು ಅದೇ ದೋಣಿಯಲ್ಲಿ ತೊಗೊಂಬಂದು ನಾವು ಅವ್ರ ಜೊತೆಯಲ್ಲಿದ್ದು ಆ ಒಂದು ಈ ಲಾರಿ ಮೇಲೆ ಕುಳಿತಂಥ ಚಾಲಕ ಕಾಪಾಡಿದ್ರೆ. ಈಗ ಇದನ್ನ ಎಷ್ಟು ಕಷ್ಟ ಆಗ್ತದೆ ಇಲ್ಲಿ ಬಂದು ಕಂಬಿಯ ವೈರ್ಗಳನ್ನು ಕಟ್ಟಿ ಅದನ್ನು ಎಳೆಯೋದು ಎಷ್ಟು ಕಷ್ಟ ಆಗುತ್ತೆ ಅಂತ? ಈಗ ಈ ವೈರ್ ರೋಪಲ್ಲಿ ಮತ್ತು ಈ ಪ್ಲ್ಯಾಟ್ಫಾರ್ಮ್ ಮೇಲೆ ಏನು ಲಾರಿ ಸಿಕ್ಕಾಕೊಂಡು ಬಿದ್ದದೆ ಅದು ತೆಗೆಯುವಂಥದ್ದು ಭಾಳ ಕಷ್ಟ. ಆದ ಕಾರಣ ಅದನ್ನು ನಾವು ಬೇರೆ ಬೇರೆ ರೀತಿಯಲ್ಲಿ ಪ್ರಯತ್ನ ಅಂತ ಮಾಡ್ತಾ ಇದ್ವಿ ಬೆಳಿಗ್ಗೆಯಿಂದ. ಯಾವ ಪ್ರಯತ್ನ ಸಕ್ಸಸ್ ಆಗುತ್ತೋ ಅದರನುಸಾರವಾಗಿ ಆ ಲಾರಿಯನ್ನು ಎತ್ತಲಿಕ್ಕೆ ಪ್ರಯತ್ನ ಪಡ್ತೀವಿ. ರಂಜಿತ್ ನೋಡಿ, ಈಗ ಪ್ರಮುಖವಾಗಿ ಆ ಲಾರಿಯನ್ನ ಸಾಮಾನ್ಯವಾಗಿ ಮೇಲಕ್ಕೆ ಎತ್ತೋದಕ್ಕೆ ಆಗೋದಿಲ್ಲ. ಯಾಕೆಂತಂದ್ರೆ ಅದನ್ನ ಎಳೆಯುವಂತ ಕೆಲಸಗಳಾಗಬೇಕು. ಹಾಗಾಗಿ ಆ ಒಂದು ಕೆಲಸ ಯಾಕೆಂತಂದ್ರೆ ನೋಡಿ ಈ ಭಾಗದಲ್ಲಿಯೂ ಕೂಡ ನೋಡಿ ಇಲ್ಲಿ ಈ ಒಂದು ಬ್ರಿಡ್ಜ್, ಓಲ್ಡ್ ಬ್ರಿಡ್ಜ್ ಏನಿದೆ ಅದು ಕೂಡ ಬಿದ್ದಿರುವಂಥದ್ದು. ಅದಕ್ಕೆ ಬಳಕೆ ಮಾಡಿದಂಥ ಕಂಬಿಗಳು ಎಲ್ಲವೂ ಕೂಡ ನೋಡಿ ಯಾವ ರೀತಿಯಾಗಿ ನದಿಯಲ್ಲಿ ಬಿದ್ದಿದೆ ಅಂತೇಳಿ. ಇಲ್ಲಿಂದ ಅದನ್ನು ಮೇಲಕ್ಕೆ ಎತ್ತೋದು ಅಷ್ಟು ಸುಲಭದ ವಿಚಾರ ಅಲ್ಲವೇ ಅಲ್ಲ. ಹಾಗಾಗಿ ಇದನ್ನು ಎಳೆದುಕೊಂಡು ಹೋಗುವಂಥ ಅಂದರೆ ಎಳೆಯುವಂಥ ಕೆಲಸ ಆಗಲೇಬೇಕಾದಂಥ ಅನಿವಾರ್ಯತೆ ಇರುವಂಥ ಹಿನ್ನೆಲೆಯಲ್ಲಿ ಇಲ್ಲಿ ಒಂದಷ್ಟು ಜನ IRB ಅವರು ಒಂದಷ್ಟು ಜನರನ್ನ ಕರ್ಕೊಂಡು ಬಂದು ಅವರ ಸಹಾಯದಿಂದ ಆ ಒಂದು ಹಗ್ಗವನ್ನು ಅಂದರೆ ರೋಪ್ವೇಯನ್ನು ಕಟ್ಟುವಂಥ ಕೆಲಸವನ್ನು ಕೂಡ ಮಾಡಲಾಗ್ತಾ ಇದೆ. ಆ ರೋಪ್ವೇಯ ಸಹಾಯದಿಂದ ನೋಡಿ ಇಲ್ಲಿ ಎಷ್ಟು ಕಷ್ಟ ಆಗ್ತಿದೆ ಅಂತ. ಯಾಕಂದ್ರೆ ನಮಗೆ ಇಲ್ಲಿ ಈ ಒಂದು ಬೋಟ್ನಲ್ಲೂ ಕೂಡ ನಿಲ್ಲೋದಕ್ಕೆ ಆಗ್ತಿಲ್ಲ. ಯಾಕಂದ್ರೆ ಗಾಳಿ ತುಂಬ ಇದೆ, ನೀರಿನ ಆ ಒಂದು ಹರಿಯುವಂಥ ವೇಗದ ಪ್ರಮಾಣ ಇದೆಯಲ್ಲ ಅದು ಕೂಡ ಬಹಳಷ್ಟು ಕಷ್ಟ ಇದೆ. ಹಾಗಾಗಿ ಇದೆಲ್ಲವನ್ನು ಕೂಡ ನೋಡಿ ಲಾರಿ ಯಾವ ರೀತಿಯಾಗಿ ಹಿಂದೆ ಮುಂದೆ ಆಗುವಂಥ ಕೆಲಸಗಳಾಗ್ತದೆ ನೋಡಿ. ಅದಕ್ಕೆ ರೋಪೆಯನ್ನು ಕಟ್ಟುವಂಥ ಕೆಲಸ. ಈಗಷ್ಟೇ ಸುಮಾರು ರೋಪೆಗಳನ್ನು ಅಂದರೆ ಕಬ್ಬಿಣದ ರೋಪೆಯನ್ನು ತಂದು ಅದರ ಮೂಲಕ ಅದನ್ನು ಕಟ್ಟಿ ಎಳೆಯುವಂಥ ಕೆಲಸ ನೋಡಿ. ಅಲ್ಲಿ ಒಂದಷ್ಟು ಜನ ಒಂದು ತಂಡ ಈಗಷ್ಟೇ ಆ ಒಂದು ಹಗ್ಗವನ್ನು ಕೊಟ್ಟು ಅಲ್ಲಿಂದ ತೆರಳ್ತಾ ಇರುವಂಥ ದೃಶ್ಯ ಕೂಡ ನಾವು ಗಮನಿಸ್ತಾ ಇದೀವಿ ನೋಡಿ. ಅದೇ ಭಾಗಕ್ಕೆ ಅಂದ್ರೆ ಲಾರಿಯನ್ನ ಎಳೆಯುವಂತ ಕೆಲಸಗಳು ಕೂಡ ಆಗುತ್ತೆ. ಈಗ ಲಾರಿಯನ್ನ ಎಷ್ಟರ ಮಟ್ಟಿಗೆ ಮೇಲಕ್ಕೆ ಎತ್ತಲಾಗುತ್ತೆ ಅಂತೇಳಿ ಈಗ IRB ಅವರು ಒಂದಷ್ಟು ಪ್ಲಾನ್ಗಳನ್ನ ಮಾಡಿಕೊಂಡು ಇವತ್ತು ಬಹುತೇಕ ಅದನ್ನ ಹೊರಗಡೆ ತರುವಂತ ಕೆಲಸಕ್ಕೂ ಕೂಡ ಮುಂದಾಗಬಹುದು. ಹಾಗಾಗಿ ರಿಪಬ್ಲಿಕ್ ಕನ್ನಡ ಈ ಒಂದು ಜಾಗಕ್ಕೆ ಬಂದು ನಿಂತು ಇಲ್ಲಿಂದ ಒಂದು ಗ್ರೌಂಡ್ ರಿಪೋರ್ಟ್ ಅನ್ನು ಮಾಡುವಂತ ಕೆಲಸವನ್ನ ಕೂಡ ಮಾಡ್ತಾ ಇದೆ. ಟಿಬಿ ಡ್ಯಾಮ್ ಕ್ರಸ್ಟ್ ಗೇಟ್ ಮುರಿದು ಅವಾಂತರ ಸೃಷ್ಟಿ ಆಗಿದೆ. ಆಪರೇಷನ್ 19ನೇ ಗೇಟ್, ಆಪರೇಷನ್ 19ನೇ ಗೇಟ್ ಮುರಿದು ಹೋಗಿರೋದ್ರಿಂದಾಗಿ ಅದನ್ನ ಈಗ ದುರಸ್ತಿ ಮಾಡುವಂತ ಕಾರ್ಯ ಆಪರೇಷನ್ 19 ಗೇಟ್ ಇದೀಗ ಕಾರ್ಯಾಚರಣೆ ಆರಂಭ ಆಗಿದೆ. ಹೊಸ ಗೇಟ್ ಅಳವಡಿಕೆ ಕಾಮಗಾರಿ ಆರಂಭ ಆಗಿದೆ. 40 ಸಿಬ್ಬಂದಿ ಈ ಗೇಟ್ ಅಳವಡಿಕೆ ಕಾರ್ಯಾಚರಣೆಯಲ್ಲಿದ್ದಾರೆ. ಡ್ಯಾಮ್ನ ಮುಖ್ಯ ಇಂಜಿನಿಯರ್ಗಳು ಸ್ಥಳದಲ್ಲೇ ಮುಖಾಂ ಹೂಡಿದ್ದಾರೆ. ಡ್ಯಾಮ್ ತಜ್ಞ ಕನ್ನಯ್ಯ ಮಾರ್ಗದರ್ಶನದಲ್ಲಿ ದುರಸ್ತಿಯನ್ನ ಮಾಡ್ತಾ ಇದ್ದಾರೆ. ಆಂಬ್ಯುಲೆನ್ಸ್, ವೈದ್ಯಕೀಯ ಸಿಬ್ಬಂದಿ ನಿಯೋಜನೆ ಕೂಡ ಮಾಡಲಾಗಿದೆ. ತುಂಗಭದ್ರಾ ಜಲಾಶಯದ 19ನೇ ಗೇಟ್ ದುರಸ್ತಿ ಕಾಮಗಾರಿ ಈಗಾಗಲೇ ಆರಂಭವಾಗಿರ್ತಕ್ಕಂಥದ್ದು. ಈಗ ಕ್ರಸ್ಟ್ ಗೇಟ್ನ ಮೇಲೆ ಬೃಹತ್ ವಾಹನಗಳನ್ನು ಬಿಡಲಾಗ್ತಿದೆ. ಈ ದೃಶ್ಯದಲ್ಲಿ ನೋಡ್ಬೋದು ಸಂಪೂರ್ಣವಾಗಿ ದೊಡ್ಡ ದೊಡ್ಡ ಕ್ರೇನ್ಗಳನ್ನು ಬಳಸಿ ಗೇಟನ್ನು ಇಳಿಸುವ ಕೆಲಸ ಈಗ ಆರಂಭವಾಗ್ತಾ ಇದೆ. ಹೀಗಾಗಿ ಮೊದಲನೇದಾಗಿ ಒಂದು ಕ್ರೇನ್ ಹೋಗಿತ್ತು, ಈಗ ಎರಡನೇ ಕ್ರೇನ್ ಹೋಗ್ತಾ ಇರ್ತಕ್ಕಂಥದ್ದು. ಅಂದರೆ ಈಗಾಗಲೇ ಎರಡು ಗೇಟ್ಗಳು ಈಗಾಗಲೇ ಡ್ಯಾಮನ್ನು ತಲುಪಿರ್ತಕ್ಕಂಥದ್ದು, ಕ್ರಸ್ಟ್ ಗೇಟ್ನ ಮೇಲೆ ಹೋಗಿರ್ತಕ್ಕಂಥದ್ದು. ಹೀಗಾಗಿ ಅವುಗಳನ್ನು ಕೂರಿಸೋದಕ್ಕೆ ಬೃಹತ್ ವೆಹಿಕಲ್ಗಳನ್ನು ಕಳಿಸಿದ್ದಾರೆ. ಇನ್ನೊಂದು ಕಡೆಗೆ ನೀವು ಅಬ್ಸರ್ವ್ ಮಾಡ್ಬೋದು, ಕಾಮಗಾರಿ ಆರಂಭಕ್ಕೂ ಮುನ್ನ ಆಂಬುಲೆನ್ಸನ್ನು ಇಲ್ಲಿ ನಿಲ್ಲಿಸಿರ್ತಕ್ಕಂಥದ್ದು. ಯಾವ ಕಾರಣಕ್ಕೆ ಅಂದರೆ ಏನಾದರೂ ಹೆಚ್ಚು ಕಡಿಮೆ ಆಗಿ ಯಾರಿಗಾದರೂ ಗಾಯಗಳಾದರೆ ಅವರನ್ನು ಇಮಿಡಿಯೇಟ್ ಆಗಿ ಆಸ್ಪತ್ರೆಗೆ ಸೇರಿಸಬಹುದು ಅನ್ನೋ ಉದ್ದೇಶಕ್ಕೆ. ಜೊತೆಗೆ ಅದು ದೊಡ್ಡ ಅಂದರೆ ಒಂದು ರೀತಿಯ ಸೂಕ್ಷ್ಮ ಕೆಲಸವಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಏನಾದರೂ ಕೂಡ ಆಗ್ಬೋದು, ಯಾವುದೇ ಸಂದರ್ಭದಲ್ಲಿ ಏನಾದರೂ ಕೂಡ ಆಗ್ಬೋದು. ಹೀಗಾಗಿ ಎಲ್ಲ ಮುಂಜಾಗ್ರತಾ ಕ್ರಮಗಳನ್ನು ಇಲ್ಲಿ ಮಾಡಿರ್ತಕ್ಕಂಥದ್ದು. ಈ ದೃಶ್ಯದಲ್ಲಿ ನೀವು ನೋಡ್ಬೋದು ಆಂಬುಲೆನ್ಸ್ ಇದೆ, ಜೊತೆಗೆ ಬೇರೆ ಬೇರೆ ಇಲಾಖೆಯ ವಾಹನಗಳನ್ನು ಕೂಡ ಇಲ್ಲಿ ಕರೆಸಿರ್ತಕ್ಕಂಥದ್ದು. ಅಷ್ಟೇ ಅಲ್ಲದೆ ಒಂದಷ್ಟು ಸಿಬ್ಬಂದಿಗಳನ್ನು ಅಂದರೆ ಮೆಡಿಕಲ್ ಸಿಬ್ಬಂದಿಗಳನ್ನು ಇಲ್ಲಿ ನಿಯೋಜನೆ ಮಾಡಿದ್ದಾರೆ. ಏನಾದರೂ ಹೆಚ್ಚು ಕಡಿಮೆ ಆದರೆ ಇಮಿಡಿಯೇಟ್ ಆಗಿ ಅವರನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗ್ತಕ್ಕಂಥ ಕೆಲಸ ಮಾಡೋದಕ್ಕೆ ಇಲ್ಲಿ ಎಲ್ಲ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡಿದ್ದಾರೆ. ಯಾಕಂದರೆ ಡ್ಯಾಮ್ನಲ್ಲಿ ಏನೆಲ್ಲ ಘಟನೆಗಳು ನಡೀತವೆ ಅವು ಈಗ ಏನೋ ಒಂದು ರೀತಿಯ ಅಶುಭ ಅಂತ ಇಲ್ಲಿ ಹೇಳಲಾಗ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಪೂಜೆಯನ್ನು ಕೂಡ ಮಾಡಿಸಿದ್ದಾರೆ. ಜೊತೆಗೆ ಆರೋಗ್ಯ ಇಲಾಖೆಯವರನ್ನು ಕೂಡ ಕರೆಸಿದ್ದಾರೆ. ಜೊತೆಗೆ ಈಗಾಗಲೇ 2 ಕ್ರೇನ್ಗಳು ಹೋಗಿವೆ, ಈಗ ಮತ್ತೊಂದು ಕೂಡ ಕ್ರೇನ್ ಕೂಡ ಬಂದಿರತಕ್ಕಂಥದ್ದು. ಅಂದರೆ 3 ರಿಂದ 4 ಕ್ರೇನ್ಗಳನ್ನು ಈ ಒಂದು ದುರಸ್ತಿ ಕಾಮಗಾರಿಯಲ್ಲಿ ಬಳಸಲಾಗುತ್ತೆ. ಹೀಗಾಗಿ 3 ಕ್ರೇನ್ಗಳು ಬಂದಿರತಕ್ಕಂಥದ್ದು. ಇನ್ನೂ ಒಂದು ಕ್ರೇನ್ ಬಂದು ಅವು ಎಲ್ಲವೂ ಕೂಡ ಅಂದರೆ ಬೃಹತ್ ಗೇಟನ್ನು ಎತ್ತಿ ಇಳಿಸೋದಕ್ಕೆ ಅನುಕೂಲ ಆಗಲಿ ಅನ್ನುವ ಉದ್ದೇಶದಿಂದ ಈ ಕ್ರೇನ್ಗಳನ್ನು